ಹಲೋ ಎಲ್ಲರಿಗೂ ನಮಸ್ಕಾರ. ಯಜವ್ಲಗೆ ಸ್ವಾಗತ. ನಾನು ಚಂದ್ರಿಕಾ. ನನ್ನ ದಿನಚರಿಯ 11ನೇ ದಿನ ಇದಾಗಿರುತ್ತೆ. ಬುಧವಾರ ಆಗಿರೋದ್ರಿಂದ ಮಾರ್ನಿಂಗ್ 4:45ಗೆ ಇದೆ. ಎದ್ದಾಗ ಇನ್ನೂ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಏನು ಎದ್ದೇಳೋ ಬೇಡ ಅಂತಿತ್ತು. ಬಟ್ 21 ಡೇಸ್ ಫಸ್ಟ್ ಕಂಪ್ಲೀಟ್ ಮಾಡಬೇಕು, ಎದ್ದೇಳಲೇಬೇಕು ಅಂತಂದು ಮನಸ್ಸು ಮಾಡಿ ಎದ್ದು ಏರೆಲ್ಲ ಸರಿ ಮಾಡ್ಕೊಂಡು ಅದಾದ ನಂತರದಲ್ಲಿ ಬ್ರಷ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೈಟೇ ನಾನು ಚಿಯಾ ಸೀಡ್ಸು, ಬಾದಾಮಿ, ಮೆಂತ್ಯ ನೀರೆಲ್ಲನೂ ನೆನೆ ಇಟ್ಟಿದ್ದೆ. ಅದನ್ನೆಲ್ಲ ತೆಗೆದ್ಬಿಟ್ಟು ಅದಾದ ನಂತರದಲ್ಲಿ ಒಂದೊಂದೇ ನಾನು ಸೇವನೆ ಮಾಡ್ತೀನಿ. ಫಸ್ಟು ನಾನು ಮೆಂತ್ಯ ನೀರನ್ನ ಕುಡಿದ್ಬಿಟ್ಟು ಅದಾದ ನಂತರ 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ನನ್ನ ಪ್ರತಿನಿತ್ಯದ ಮನೆ ಕೆಲಸ ಏನಿರುತ್ತೆ, ಕಸ ಎಲ್ಲ ಗುಡಿಸೋದು, ಹೊರಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ಮನೆ ಕ್ಲೀನ್ ಮಾಡ್ಕೊಂಡು ಅದಾದ ನಂತರ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಅದು ಇನ್ನೊಂದು ಸರಿ ಎಲ್ಲ ಧೂಳಾಗಿರುತ್ತಲ್ವ, ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಅದಾದಮೇಲೆ ನಾನು ವರ್ಕೌಟ್ ಮಾಡಬೇಕಿತ್ತು. ಬಟ್ ಅದಕ್ಕಿಂತ ಮುಂಚೆ ನಾನು ID ಕಾರ್ಡ್ ನೋಡಿ ಒಂದು ಸ್ವಲ್ಪ ಭಾಳ ಬೇಜಾರಾಗಿತ್ತು. ಆಗ ಮೀಡಿಯಾದಲ್ಲಿ ನನಗೆ ಕ್ರೈಮ್ ರಿಪೋರ್ಟಿಂಗ್ ಆಗಿ ಕೆಲಸ ಕೊಟ್ಟಿದ್ದರು. ಬಟ್ ಅದು ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗ್ತಿತ್ತು. ಅದನ್ನು ನೆನೆಸ್ಕೊಂಡು ಇರಲಿ ಪರವಾಗಿಲ್ಲ ಅಂದ್ಕೊಂಡು ಮತ್ತೆ ನಾನು ರಂಗೋಲಿ ಎಲ್ಲ ಹಾಕಿ ಮತ್ತು ನನ್ನ ಪ್ರತಿನಿತ್ಯವಾಗಿ ಏನು ನನ್ನ ರುಟೀನಾಗಿ ವರ್ಕೌಟ್ ಮಾಡ್ತೀನಿ ಅದು ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಬೇಜಾರಾಗ್ತಿತ್ತು ಅನ್ನೋದು ಹೇಳಿದ್ನಲ್ಲ ಮೀಡಿಯಾದಲ್ಲಿ, ಅದು ID ಕಾರ್ಡ್ ನೋಡಿದಾಗ ಸ್ವಲ್ಪ ನನಗೆ ಜಾಸ್ತಿನೇ ಬೇಜಾರಾಗ್ತಿತ್ತು. ಆದ್ರೂ ನಾನು ಈಗೇನೋ ತೊಂದರೆ ಆಗಿಬಿಟ್ಟಿದೆ, ಆ ಕಾರಣದಿಂದ ಬಿಟ್ಟಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಹೋಗ್ಬೋದು. ಫಸ್ಟ್ ನಾನೀಗ ಫುಲ್ಲು ಸ್ಟ್ರಾಂಗಾಗಿ ಇರಬೇಕು ಅಂತಂದು ಮತ್ತೆ ನನಗೆ ನಾನು ಧೈರ್ಯ ತೊಗೊಂಡು ಮತ್ತೆ ಓಕೆ ವರ್ಕೌಟ್ ಮಾಡೋಣ ಅಂಥೇಳಿ ಮತ್ತೆ ಒಂದು 1/2 ಅವರ್ ಬಿಟ್ಟಾದಮೇಲೆ ವರ್ಕೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ನಾನು 30 ಮಿನಿಟ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಮುಂಚೆ ಹೇಳಿದ್ನಲ್ಲ 1 ಮಿನಿಟಿಂದ ಸ್ಟಾರ್ಟ್ ಮಾಡಿ ಈಗ 30 ಡೇಸ್ಗೆ 30 ಮಿನಿಟ್ಸ್ ನಾನು ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ನನಗೊಂಥರ ಪ್ರೌಡ್ ಫೀಲ್ ಆಗ್ತಿದೆ. ಪ್ರತಿ ಸರಿ ಇದೇ ಹೇಳ್ತೀನಿ ನಾನು, ತುಂಬ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ ಹಾಗೆ ಹೀಗೆ ಅಂತಂದು. ಯಾಕಂದರೆ ನನಗೆ ಅದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ಅದರಿಂದ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ, ಹಲವಾರು ಪ್ರಯೋಜನಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಜಸ್ಟ್ ನಾನು ವರ್ಕೌಟ್ ಜೊತೆಗೆ ಕೆಲವೊಂದಿಷ್ಟು ಮೆಡಿಟೇಷನ್ ಆಗಿರ್ಬೋದು, ಫೇಸ್ ವರ್ಕೌಟ್ ಆಗಿರ್ಬೋದು, ಸ್ವಲ್ಪ ಡೇ ಬೈ ಡೇ ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಯಾಕಂದರೆ ಒಂದೇ ಸಲಿಗೆ ನಾವು 5 ನಿಮಿಷ 10 ನಿಮಿಷ 10 ನಿಮಿಷ ಮಾಡಬೇಕು ಅಂತಾರೆ. ಮೆಡಿಟೇಷನ್ನು ಒಂದು 10 ಮಿನಿಟ್ಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಅಂತಾರೆ. ಬಟ್ ಹಂತವಾಗಿ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಕಪಾಲಭಾತಿ ಮಾಡೋದು ಇನ್ನೂ ತುಂಬಾ ಒಳ್ಳೆಯದು. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಂತರದಲ್ಲಿ ನನ್ನ ಗರ್ಭ ಸಂಸ್ಕಾರ ಬುಕ್ ನಾನು ಓದ್ತಿರ್ತೀನಿ. ತುಂಬಾ ಪ್ರೆಗ್ನೆಂಟ್ ಟೈಮಲ್ಲೂ ಆಗಿರ್ಬೋದು, ಪ್ರೆಗ್ನೆಂಟ್ ಮುಂಚೆ ಮದುವೆ ಆದ ಹೆಣ್ಮಕ್ಳಿದು ಓದೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಮಗು ಪ್ಲ್ಯಾನಲ್ಲಿರೋರು, ಮಗುನ ಗರ್ಭ ಧರಿಸಿರೋರು ಈ ಬುಕ್ನ ಓದೋದು ತುಂಬಾ ಒಳ್ಳೆಯದು. ಗರ್ಭ ಸಂಸ್ಕಾರ ಆಗಿರ್ಬೋದು, ಬಸಿರ್ ಬುಕ್, ಇವೆರಡು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಓದಲಿಕ್ಕೆ. ನಮ್ಮ ಮೈಂಡ್ ಸೆಟ್ ತುಂಬಾ ಚೇಂಜ್ ಇರುತ್ತೆ. ಇದರಿಂದ ಬುಕ್ಸ್ನ ಓದೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇದಾದ ನಂತರದಲ್ಲಿ ಕರಿಬೇವನ್ನ ಸೇವನೆ ಮಾಡ್ತೀನಿ. ಇದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಬೀಟ್ರೂಟ್ ಜ್ಯೂಸ್ನ ಸಹ ಮಾಡಿಕೊಂಡು ಕುಡಿದೆ. ಅದ್ರ ಜೊತೆಗೆ ಒಂದೇ ದಿವಸ ಮಾಡ್ಕೊಂಡೇನು ಕುಡಿಯೋದು, ಸ್ವಲ್ಪ ಜಾಸ್ತಿನೇ ಬೀಟ್ರೂಟ್ ಎಲ್ಲ ತುರಿದಿಟ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ನಾನು ಅದನ್ನು ಐಸ್ ಕ್ಯೂಬ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಡೈಲಿ ಜ್ಯೂಸ್ ಮಾಡ್ಕೊಂಡು ಅಂದರೆ ಯಾವಾಗ ಬೇಕಾವಾಗ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಬೀಟ್ರೂಟ್ ಇದ್ದಾಗ. ಬಟ್ ಈ ಥರ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಾಗ ನಮಗೆ ಬೇಕಾದಾಗೆಲ್ಲ ಬಿಸಿನೀರಿಗೆ ಐಸ್ ಕ್ಯೂಬ್ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿದ್ರೆ, ಡೈಲಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಅಥವಾ ಯಾವಾಗಾದರೂ ವೀಕ್ಲಿ ಒನ್ ಟೈಮ್ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಐಸ್ ಕ್ಯೂಬ್ 1 ವೀಕ್ ಕಂಟಿನ್ಯೂ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ಆವತ್ತಿಂದಾಗಿ ಫ್ರೆಶಾಗಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಐಸ್ ಕ್ಯೂಬ್ ಮಾಡ್ಕೊಂಡು ಅದೊಂಥರ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿತ್ತು. ನನಗೆ ಅದೊಂಥರ ತುಂಬಾ ಖುಷಿಯಾಯಿತು. ಓಕೆ, ಇದು ತುಂಬ ಚೆನ್ನಾಗಿದೆ, ಇದೇ ಅದಕ್ಕಿಂತ ಬೆಸ್ಟ್ ಇದೆ ಅನ್ನಿಸ್ತು. ಮುಂಚೆ ನಾನು ಇದನ್ನ ಮಾಡ್ತಿರಲಿಲ್ಲ, ಅವಾಗೇ ಮಾಡ್ಕೊಂಡು ಕುಡಿತಿದ್ದೆ. ಒಂದು ದಿನ ಬೀಟ್ರೂಟ್ ಜ್ಯೂಸ್ ಆಗಿದೆ, ಒಂದು ABC ಜ್ಯೂಸ್, ಒಂದ್ಸರಿ ಕ್ಯಾರೆಟ್ ಜ್ಯೂಸ್, ಒಂದ್ಸರಿ ಆರೆಂಜ್, ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಿದ್ದೆ. ಒಂದಿಷ್ಟು ಶೇಕ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮಿಲ್ಕ್ ಶೇಕ್, ಈ ಥರ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೆ. ಅದು ಬಿಟ್ಟರೆ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಇದನ್ನು ಯಾವ ರೀತಿಯಾಗಿ ಮಾಡೋದಂದರೆ ನಿಮಗೆ ಗೊತ್ತೇ ಇರುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಯಾವ ಥರ ನನಗೆ ಪ್ಲ್ಯಾನ್ ಇರಲಿಲ್ಲ. ನಾನು ಕೆಲವೊಂದು ಯೂಟ್ಯೂಬ್ ನೋಡಿದಾಗ ಈ ಥರ ಎಲ್ಲ ಐಸ್ ಕ್ಯೂಬ್ಸ್ ಎಲ್ಲ ಮಾಡ್ಕೊಂಡು ಇಟ್ಕೊಳ್ತಿದ್ರು, ಅಂದರೆ ಬೀಟ್ರೂಟ್ ಕ್ಯೂಬ್ಸ್ ಎಲ್ಲ. ಸೊ ಒಂದು ಟೈಮ್ ಟ್ರೈ ಮಾಡೋಣ ಏನಾಗುತ್ತೆ ಅಂತಲೂ ಇದನ್ನು ಟ್ರೈ ಮಾಡಿದೆ. ಬಟ್ ತುಂಬಾ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಒಂಥರ ಸಖತ್ತಾಗಿತ್ತು. ನಮ್ಮ ಮನೆಯವ್ರಿಗೂ ಸಹ ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಟ್ಟೆ. ಬೀಟ್ರೂಟ್ ಐಸ್ ಕ್ಯೂಬ್ಸ್
ತುಂಬಾ ಚೆನ್ನಾಗಿತ್ತು. ಆವಾಗಿಂದು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋಕ್ಕಿಂತ ಒಂದು ವೀಕಿಗೆ ಆಗೋಷ್ಟು ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ನನ್ನ ಭರತನಾಟ್ಯ ಪ್ರಾಕ್ಟೀಸ್ ಏನಿದೆಯೋ ಅದನ್ನು ಸಹ ಮುಗಿಸ್ಕೊಂಡೆ. ಇಷ್ಟು ದಿನ 3 ಮಂತ್ಸ್ ಆಗಿತ್ತು ಗ್ಯಾಪ್. ಹಾಗಾಗಿ ಪ್ರತಿನಿತ್ಯ ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಬಾಡಿ ಎಲ್ಲ ಬೆಂಡ್ ಆಗ್ತಾನೆ ಇರಲಿಲ್ಲ. ಕೆಲವೊಂದು ಸ್ಟೆಪ್ಸ್ ಎಲ್ಲ ಮರ್ತು ಹೋಗ್ಬಿಟ್ಟಿದ್ದು. ಮತ್ತು ಅದು ನಾನು ಅದೇ ಸ್ಟೇಜಿಗೆ ಬರಬೇಕಂದ್ರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಬೋದು. ಯಾಕಂದರೆ ಪ್ರಾಕ್ಟೀಸ್ ಈಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನಾವು ಯಾವಾಗ ಪ್ರಾಕ್ಟೀಸ್ನ ಪ್ರತಿನಿತ್ಯ ನಾವು ಅಭ್ಯಾಸಗಳನ್ನು ಮಾಡ್ತೀವೋ ಆವಾಗೇ ನಾವು ಪರ್ಫೆಕ್ಟ್ ಆಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿತ್ತು. ಸೊ ಯಾರಿಗೆಲ್ಲ ಈ ಒಂದು ಪುಟ್ಟದಾದಂಥ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.